ತಿರುಮಲದಲ್ಲಿ ನೆಲೆಸಿರುವ ತಿಮ್ಮಪ್ಪ ವಿಶ್ವದಾದ್ಯಂತ ಇರುವ ದೇಗುಲಗಳ ಪೈಕಿ ಅತ್ಯಂತ ಶ್ರೀಮಂತ ದೇಗುಲ ಅಂತ ಕರೆಸಿಕೊಳ್ಳುವ ಸನ್ನಿಧಿಯಲ್ಲಿದ್ರೂ ಕೂಡ ಒಡೆದ ಮಡಿಕೆಯಲ್ಲಿ ತಿಮ್ಮಪ್ಪನಿಗೆ ಪ್ರಸಾದ ಕೊಡಲಾಗುತ್ತೆ. ಯಾಕೆ ಅನ್ನೋದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ ಮಣ್ಣಿನ ಮಡಿಕೆ ಅಂತ ಅರ್ಥ. ಅಸಲಿಗೆ ಒಡೆದ ಮಡಿಕೆಯಲ್ಲಿ ಪ್ರಸಾದ ಯಾಕೆ ಕೊಡ್ತಾರೆ ಅಂತ ತಿಳಿಬೇಕು ಅಂದ್ರೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತೊಂಡಮಾನ್ ಚಕ್ರವರ್ತಿ ತಿಮ್ಮಪ್ಪನ ಪ್ರಿಯ ಭಕ್ತ. ತಿರುಪತಿಗೆ ಮೊದಲು ಚಿನ್ನದ ಹೂವುಗಳಿಂದ ಪೂಜಿಸ್ತಾ ಇದ್ರಂತೆ. ತಮ್ಮಂತೆ ಬಂಗಾರದ ಹೂಗಳಿಂದ ಪೂಜಿಸೋರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ರಂತೆ. ಆದ್ರೆ ಒಮ್ಮೆ ಪೂಜೆಯ ವೇಳೆ ತಿಮ್ಮಪ್ಪನ ಪಾದದ ಬಳಿ ಮಣ್ಣಿನ ಹೂವು ಕಾಣಿಸುತ್ತೆ. ಆದ್ರೆ ಮಣ್ಣಿನ ಹೂವುಗಳು ಹೇಗೆ ಬಂದ್ವು ಅಂತ ತೊಂಡಮಾನ್ ಚಕ್ರವರ್ತಿ ಕೋಪಗೊಂಡು ತನ್ನ ಮಂತ್ರಿಗಳನ್ನ ಕೇಳುತ್ತಾನೆ. ತೊಂಡಮಾನ್ ಚಕ್ರವರ್ತಿಯ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ವೆಂಕಟೇಶ್ವರನೇ ಉತ್ತರ ಹೇಳ್ತಾನೆ. ಕುಂಬಾರನ ತೋಟದಲ್ಲಿ ಒಬ್ಬ ಕುಂಬಾರ ಸೇವಕನಿದ್ದ. ಆತ ನನ್ನಲ್ಲಿ ಅಚಲ ಭಕ್ತಿಯನ್ನ ಹೊಂದಿದ್ದ. ಶ್ರೀವಾರಿ ಕೈಂಕರ್ಯಗಳಿಗೆ ಮಡಕೆ ಅರ್ಪಿಸ್ತಾ ಇದ್ದ. ಬಂಗಾರದ ಹೂಗಳಿಂದ ಪೂಜಿಸುವ ಶಕ್ತಿ ಇಲ್ಲದೆ ಮಣ್ಣಿನ ಹೂವು ಮಾಡಿ ನನ್ನನ್ನ ಪೂಜಿಸ್ತಾನೆ. ಆತನ ಹೆಸರು ಕುಮ್ಮರಿ ವಾಸು ಅಂತ. ಆತ ನಿನಗಿಂತ ದೊಡ್ಡ ಭಕ್ತ. ತಿಮ್ಮಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ಕುಂಬಾರ ತಯಾರಿಸಿದ ಪಾತ್ರೆಯಲ್ಲೇ ಪ್ರಸಾದ ಸ್ವೀಕರಿಸ್ತೀನಿ ಎಂದ. ಅಂದಿನಿಂದ ಮಡಿಕೆ ತೆಗೆದುಕೊಂಡು ಮೇಲ್ಭಾಗವನ್ನ ಒಡೆದು ಕೆಳಭಾಗದಲ್ಲಿ ಎಲೆ ಹಾಕಿ ಅನ್ನ, ಹಾಲಿನ ಕೆನೆ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ತಿರುಪತಿಯ ಕೈ ಭೂಮಿಯತ್ತ ಮುಖ ಮಾಡಿರೋದು ಯಾಕೆ ಅಂತ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಿರುಮಲದಲ್ಲಿ ನೆಲೆಸಿರುವ ತಿಮ್ಮಪ್ಪ ವಿಶ್ವದಾದ್ಯಂತ ಇರುವ ದೇಗುಲಗಳ ಪೈಕಿ ಅತ್ಯಂತ ಶ್ರೀಮಂತ ದೇಗುಲ ಅಂತ ಕರೆಸಿಕೊಳ್ಳುವ ಸನ್ನಿಧಿಯಲ್ಲಿದ್ರೂ ಕೂಡ ಒಡೆದ ಮಡಿಕೆಯಲ್ಲಿ ತಿಮ್ಮಪ್ಪನಿಗೆ ಪ್ರಸಾದ ಕೊಡಲಾಗುತ್ತೆ. ಯಾಕೆ ಅನ್ನೋದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ ಮಣ್ಣಿನ ಮಡಿಕೆ ಅಂತ ಅರ್ಥ. ಅಸಲಿಗೆ ಒಡೆದ ಮಡಿಕೆಯಲ್ಲಿ ಪ್ರಸಾದ ಯಾಕೆ ಕೊಡ್ತಾರೆ ಅಂತ ತಿಳಿಬೇಕು ಅಂದ್ರೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತೊಂಡಮಾನ್ ಚಕ್ರವರ್ತಿ ತಿಮ್ಮಪ್ಪನ ಪ್ರಿಯ ಭಕ್ತ. ತಿರುಪತಿಗೆ ಮೊದಲು ಚಿನ್ನದ ಹೂವುಗಳಿಂದ ಪೂಜಿಸ್ತಾ ಇದ್ರಂತೆ. ತಮ್ಮಂತೆ ಬಂಗಾರದ ಹೂಗಳಿಂದ ಪೂಜಿಸೋರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ರಂತೆ. ಆದ್ರೆ ಒಮ್ಮೆ ಪೂಜೆಯ ವೇಳೆ ತಿಮ್ಮಪ್ಪನ ಪಾದದ ಬಳಿ ಮಣ್ಣಿನ ಹೂವು ಕಾಣಿಸುತ್ತೆ. ಆದ್ರೆ ಮಣ್ಣಿನ ಹೂವುಗಳು ಹೇಗೆ ಬಂದ್ವು ಅಂತ ತೊಂಡಮಾನ್ ಚಕ್ರವರ್ತಿ ಕೋಪಗೊಂಡು ತನ್ನ ಮಂತ್ರಿಗಳನ್ನ ಕೇಳುತ್ತಾನೆ. ತೊಂಡಮಾನ್ ಚಕ್ರವರ್ತಿಯ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ವೆಂಕಟೇಶ್ವರನೇ ಉತ್ತರ ಹೇಳ್ತಾನೆ. ಕುಂಬಾರನ ತೋಟದಲ್ಲಿ ಒಬ್ಬ ಕುಂಬಾರ ಸೇವಕನಿದ್ದ. ಆತ ನನ್ನಲ್ಲಿ ಅಚಲ ಭಕ್ತಿಯನ್ನ ಹೊಂದಿದ್ದ. ಶ್ರೀವಾರಿ ಕೈಂಕರ್ಯಗಳಿಗೆ ಮಡಕೆ ಅರ್ಪಿಸ್ತಾ ಇದ್ದ. ಬಂಗಾರದ ಹೂಗಳಿಂದ ಪೂಜಿಸುವ ಶಕ್ತಿ ಇಲ್ಲದೆ ಮಣ್ಣಿನ ಹೂವು ಮಾಡಿ ನನ್ನನ್ನ ಪೂಜಿಸ್ತಾನೆ. ಆತನ ಹೆಸರು ಕುಮ್ಮರಿ ವಾಸು ಅಂತ. ಆತ ನಿನಗಿಂತ ದೊಡ್ಡ ಭಕ್ತ. ತಿಮ್ಮಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ಕುಂಬಾರ ತಯಾರಿಸಿದ ಪಾತ್ರೆಯಲ್ಲೇ ಪ್ರಸಾದ ಸ್ವೀಕರಿಸ್ತೀನಿ ಎಂದ. ಅಂದಿನಿಂದ ಮಡಿಕೆ ತೆಗೆದುಕೊಂಡು ಮೇಲ್ಭಾಗವನ್ನ ಒಡೆದು ಕೆಳಭಾಗದಲ್ಲಿ ಎಲೆ ಹಾಕಿ ಅನ್ನ, ಹಾಲಿನ ಕೆನೆ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ.
ತಿರುಪತಿಯ ಕೈ ಭೂಮಿಯತ್ತ ಮುಖ ಮಾಡಿರೋದು ಯಾಕೆ ಅಂತ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಿರುಮಲದಲ್ಲಿ ನೆಲೆಸಿರುವ ತಿಮ್ಮಪ್ಪ ವಿಶ್ವದಾದ್ಯಂತ ಇರುವ ದೇಗುಲಗಳ ಪೈಕಿ ಅತ್ಯಂತ ಶ್ರೀಮಂತ ದೇಗುಲ ಅಂತ ಕರೆಸಿಕೊಳ್ಳುವ ಸನ್ನಿಧಿಯಲ್ಲಿದ್ರೂ ಕೂಡ ಒಡೆದ ಮಡಿಕೆಯಲ್ಲಿ ತಿಮ್ಮಪ್ಪನಿಗೆ ಪ್ರಸಾದ ಕೊಡಲಾಗುತ್ತೆ. ಯಾಕೆ ಅನ್ನೋದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ, ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ ಮಣ್ಣಿನ ಮಡಿಕೆ ಅಂತ ಅರ್ಥ. ಅಸಲಿಗೆ ಒಡೆದ ಮಡಿಕೆಯಲ್ಲಿ ಪ್ರಸಾದ ಯಾಕೆ ಕೊಡ್ತಾರೆ ಅಂತ ತಿಳಿಬೇಕು ಅಂದ್ರೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತೊಂಡಮಾನ್ ಚಕ್ರವರ್ತಿ ತಿಮ್ಮಪ್ಪನ ಪ್ರಿಯ ಭಕ್ತ. ತಿರುಪತಿಗೆ ಮೊದಲು ಚಿನ್ನದ ಹೂವುಗಳಿಂದ ಪೂಜಿಸ್ತಾ ಇದ್ರಂತೆ. ತಮ್ಮಂತೆ ಬಂಗಾರದ ಹೂಗಳಿಂದ ಪೂಜಿಸೋರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ರಂತೆ. ಆದ್ರೆ ಒಮ್ಮೆ ಪೂಜೆಯ ವೇಳೆ ತಿಮ್ಮಪ್ಪನ ಪಾದದ ಬಳಿ ಮಣ್ಣಿನ ಹೂವು ಕಾಣಿಸುತ್ತೆ. ಆದ್ರೆ ಮಣ್ಣಿನ ಹೂವುಗಳು ಹೇಗೆ ಬಂದ್ವು ಅಂತ ತೊಂಡಮಾನ್ ಚಕ್ರವರ್ತಿ ಕೋಪಗೊಂಡು ತನ್ನ ಮಂತ್ರಿಗಳನ್ನ ಕೇಳುತ್ತಾನೆ. ತೊಂಡಮಾನ್ ಚಕ್ರವರ್ತಿಯ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ವೆಂಕಟೇಶ್ವರನೇ ಉತ್ತರ ಹೇಳ್ತಾನೆ. ಕುಂಬಾರನ ತೋಟದಲ್ಲಿ ಒಬ್ಬ ಕುಂಬಾರ ಸೇವಕನಿದ್ದ. ಆತ ನನ್ನಲ್ಲಿ ಅಚಲ ಭಕ್ತಿಯನ್ನ ಹೊಂದಿದ್ದ. ಶ್ರೀವಾರಿ ಕೈಂಕರ್ಯಗಳಿಗೆ ಮಡಕೆ ಅರ್ಪಿಸ್ತಾ ಇದ್ದ. ಬಂಗಾರದ ಹೂಗಳಿಂದ ಪೂಜಿಸುವ ಶಕ್ತಿ ಇಲ್ಲದೆ ಮಣ್ಣಿನ ಹೂವು ಮಾಡಿ ನನ್ನನ್ನ ಪೂಜಿಸ್ತಾನೆ. ಆತನ ಹೆಸರು ಕುಮ್ಮರಿ ವಾಸು ಅಂತ. ಆತ ನಿನಗಿಂತ ದೊಡ್ಡ ಭಕ್ತ. ತಿಮ್ಮಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ಕುಂಬಾರ ತಯಾರಿಸಿದ ಪಾತ್ರೆಯಲ್ಲೇ ಪ್ರಸಾದ ಸ್ವೀಕರಿಸ್ತೀನಿ ಎಂದ. ಅಂದಿನಿಂದ ಮಡಿಕೆ ತೆಗೆದುಕೊಂಡು ಮೇಲ್ಭಾಗವನ್ನ ಒಡೆದು ಕೆಳಭಾಗದಲ್ಲಿ ಎಲೆ ಹಾಕಿ ಅನ್ನ, ಹಾಲಿನ ಕೆನೆ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ತಿರುಪತಿಯ ಕೈ ಭೂಮಿಯತ್ತ ಮುಖ ಮಾಡಿರೋದು ಯಾಕೆ ಅಂತ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಿರುಮಲದಲ್ಲಿ ನೆಲೆಸಿರುವ ತಿಮ್ಮಪ್ಪ ವಿಶ್ವದಾದ್ಯಂತ ಇರುವ ದೇಗುಲಗಳ ಪೈಕಿ ಅತ್ಯಂತ ಶ್ರೀಮಂತ ದೇಗುಲ ಅಂತ ಕರೆಸಿಕೊಳ್ಳುವ ಸನ್ನಿಧಿಯಲ್ಲಿದ್ರೂ ಕೂಡ ಒಡೆದ ಮಡಿಕೆಯಲ್ಲಿ ತಿಮ್ಮಪ್ಪನಿಗೆ ಪ್ರಸಾದ ಕೊಡಲಾಗುತ್ತೆ. ಯಾಕೆ ಅನ್ನೋದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ. ತಿರುಪತಿಯ ಮಹಾ ಅಚ್ಚರಿಯ ಕಥೆ ಗೊತ್ತಾ? ತಿಮ್ಮಪ್ಪನಿಗೆ ಒಡೆದ ಮಡಕೆಯಲ್ಲಿ ಪ್ರಸಾದ. ತಿರುಪತಿ ತಿಮ್ಮಪ್ಪನಿಗೆ ನಿತ್ಯ ಹಲವು ರೀತಿಯ ಭೋಜ್ಯಗಳ ನೈವೇದ್ಯ ನೀಡಲಾಗುತ್ತೆ. ಪ್ರತಿ ನೈವೇದ್ಯವನ್ನ ಒಂದೊಂದು ರೀತಿಯ ಆರಾಧನೆಯ ಮೂಲಕ ನಿವೇದಿಸುವುದು ವಾಡಿಕೆ. ವಿಶೇಷ ದಿನಗಳಲ್ಲಿ ಪುಳಿಯೋಗರೆ, ಸಿಹಿ ಪೊಂಗಲ್, ಮಲಾಹೋರ, ಮಿರಿಯಾಲ ಪ್ರಸಾದ, ಹೋಳಿಗೆ, ಹೀಗೆ ಹಲವು ಪ್ರಸಾದ ನೈವೇದ್ಯ ಮಾಡಲಾಗುತ್ತೆ. ಒಂದೊಂದು ವಾರದಲ್ಲಿ ಒಂದೊಂದು ಪ್ರಸಾದವನ್ನ ಆಗಮ ಶಾಸ್ತ್ರದ ಅನ್ವಯ ನೈವೇದ್ಯ ಅರ್ಪಿಸಲಾಗುತ್ತೆ. ತಿರುಪತಿಗೆ ಓಡ ಪ್ರಸಾದ ಕೊಡಲಾಗುತ್ತೆ. ಓಡ ಅಂದ್ರೆ ಒಡೆದ ಮಣ್ಣಿನ ಮಡಿಕೆ ಅಂತ ಅರ್ಥ. ಅಸಲಿಗೆ ಒಡೆದ ಮಡಿಕೆಯಲ್ಲಿ ಪ್ರಸಾದ ಯಾಕೆ ಕೊಡ್ತಾರೆ ಅಂತ ತಿಳಿಬೇಕು ಅಂದ್ರೆ ತೊಂಡಮಾನ್ ಚಕ್ರವರ್ತಿಯ ಬಗ್ಗೆ ಮೊದಲು ತಿಳ್ಕೋಬೇಕು. ತೊಂಡಮಾನ್ ಚಕ್ರವರ್ತಿ ತಿಮ್ಮಪ್ಪನ ಪ್ರಿಯ ಭಕ್ತ. ತಿರುಪತಿಗೆ ಮೊದಲು ಚಿನ್ನದ ಹೂವುಗಳಿಂದ ಪೂಜಿಸ್ತಾ ಇದ್ರಂತೆ. ತಮ್ಮಂತೆ ಬಂಗಾರದ ಹೂಗಳಿಂದ ಪೂಜಿಸೋರು ಯಾರೂ ಇಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ರಂತೆ. ಆದ್ರೆ ಒಮ್ಮೆ ಪೂಜೆಯ ವೇಳೆ ತಿಮ್ಮಪ್ಪನ ಪಾದದ ಬಳಿ ಮಣ್ಣಿನ ಹೂವು ಕಾಣಿಸುತ್ತೆ. ಆದ್ರೆ ಮಣ್ಣಿನ ಹೂವುಗಳು ಹೇಗೆ ಬಂದ್ವು ಅಂತ ತೊಂಡಮಾನ್ ಚಕ್ರವರ್ತಿ ಕೋಪಗೊಂಡು ತನ್ನ ಮಂತ್ರಿಗಳನ್ನ ಕೇಳುತ್ತಾನೆ. ತೊಂಡಮಾನ್ ಚಕ್ರವರ್ತಿಯ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ಪ್ರಶ್ನೆಗೆ ವೆಂಕಟೇಶ್ವರನೇ ಉತ್ತರ ಹೇಳ್ತಾನೆ. ಕುಂಬಾರನ ತೋಟದಲ್ಲಿ ಒಬ್ಬ ಕುಂಬಾರ ಸೇವಕನಿದ್ದ. ಆತ ನನ್ನಲ್ಲಿ ಅಚಲ ಭಕ್ತಿಯನ್ನ ಹೊಂದಿದ್ದ. ಶ್ರೀವಾರಿ ಕೈಂಕರ್ಯಗಳಿಗೆ ಮಡಕೆ ಅರ್ಪಿಸ್ತಾ ಇದ್ದ. ಬಂಗಾರದ ಹೂಗಳಿಂದ ಪೂಜಿಸುವ ಶಕ್ತಿ ಇಲ್ಲದೆ ಮಣ್ಣಿನ ಹೂವು ಮಾಡಿ ನನ್ನನ್ನ ಪೂಜಿಸ್ತಾನೆ. ಆತನ ಹೆಸರು ಕುಮ್ಮರಿ ವಾಸು ಅಂತ. ಆತ ನಿನಗಿಂತ ದೊಡ್ಡ ಭಕ್ತ.
ತಿಮ್ಮಪ್ಪ ಅಷ್ಟಕ್ಕೆ ಸುಮ್ಮನಾಗಲ್ಲ. ಆ ಕುಂಬಾರ ತಯಾರಿಸಿದ ಪಾತ್ರೆಯಲ್ಲೇ ಪ್ರಸಾದ ಸ್ವೀಕರಿಸ್ತೀನಿ ಎಂದ. ಅಂದಿನಿಂದ ಮಡಿಕೆ ತೆಗೆದುಕೊಂಡು ಮೇಲ್ಭಾಗವನ್ನ ಒಡೆದು ಕೆಳಭಾಗದಲ್ಲಿ ಎಲೆ ಹಾಕಿ ಅನ್ನ ಹಾಲಿನ ಕೆನೆ ಪ್ರಸಾದವನ್ನ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ತಿರುಪತಿಯ ಕೈ ಭೂಮಿಯತ್ತ ಮುಖ ಮಾಡಿರೋದು ಯಾಕೆ ಅಂತ ನಾಳೆ ಹೇಳ್ತೀವಿ, ಮಿಸ್ ಮಾಡಬೇಡಿ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.